ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನ ನದಾಫ್ ಯೂಟ್ಯೂಬ್ ಚಾನಲ್. ಇವಾಗ ನೋಡ್ರಿಪ್ಪ ವೀಡಿಯೋ ಮಾಡೋದಂತ್ರ ಆ ಥರ ಇವತ್ತು ಸೆಂಟಿಮೆಂಟ್ ವೀಡಿಯೋ ಮಾಡಿದ್ವಿ ಒಂದು. ಆಮೇಲೆ ಮತ್ತು ಮನೆಯಿಂದ ಕೆಲಸ ಮುಗಿಸ್ಕೊಂಡೆ. ಮೀನಾ ತೊಗೊಂಬಂದಳ್ರಿ ನಜ್ಮಾ ಹೋಗಿ ಇವತ್ತೇನೋ ಅಮ್ಮ ಚಲೋ ತೊಗೊಂಬಂದಿದ್ರಂತ್ರಿ. ಹಂಗಾಗಿ ಎಲ್ಲರಿಗೂ ಹೇಳಿದ್ರೆ ಮೀನಾ ಚಲೋ ಬಂದವ ಅಂತೇಳಿ ನಜ್ಮಾ ತೊಗೊಂಬಂದಿರ್ತಾರೆ. ಆಕಿನ ಹೋಗಿದ್ಲು ತೊಗೊಂಬರಕ್ಕೆ ಎಲ್ಲರಿಗೂ ತೊಗೊಂಬಂದಾಳ. ಈಗ ನೈಟ್ ಊಟಕ್ಕೆ ಮೀನು ಸಾರು, ರೊಟ್ಟಿ, ಮೀನದ ಫ್ರೈ ಎಲ್ಲ ಮಾಡ್ಬೇಕು. ಅದಕ್ಕಿಂತ ಮುಂಚೆಗೆ ನಾವಿಲ್ಲಿ ಪಾರಮ್ಸಿಗೆ ಬಂದಿದ್ವಿ. ಪಾರಮ್ಸಿ ಸಂಡೆ ನನಗೆ ಗೊತ್ತಾಗಲ್ಲ ಎಲ್ಲರೂ ಬಂದೈತಿ. ಆಮೇಲೆ ಅಂಗಡಿಗೆ ಹೋಗಿ ಸಾನಿಯಾಗ ಒಂದು ಉಪ್ಪಿನಕಾಯಿ ಡಬ್ಬಿ ಅಂತ ಹೇಳಿದ್ಲು. ಉಪ್ಪಿನಕಾಯಿ ಡಬ್ಬಿ ತೊಗೊಂಡು ಈಗ ಪಾರ್ಲರ್ಗೆ ಹೊಂಟೀನಿ ರೀ ನಾನು. ಐಬ್ರೋ ಮಾಡಿಸ್ಕೊಂಬರಕ್ಕೆ ಹೋಗೋಣ್ರಿ. ಇಲ್ಲೇ ಐತ್ರಿ, ಅಲ್ಲಿ ಮುಂದೆ ಐತ್ರಿ. ಸಾನಿಯಾ ಹೊಂಟಾಳ್ರಿ ಮುಂದೆ. ಪಾರ್ಲರ್ ಗದ್ಲಿಲ್ಲ ಅಂತ ಹೇಳಿ ಬಂದಿರಿ. ಇವತ್ತು ಸಿಕ್ಕಾಪಟ್ಟೆ ಗದ್ಲ ಐತ್ರಿ. ಹಾಗಾಗಿ ಇವಾಗ ಬಂದ್ರಿಪ್ಪ ನಮ್ಮ ಪಾಳೆ ಮಾಡಿಸ್ಕೊಂಡು ಮನೆಗೆ ಹೊಂಟೀವಿ ನೋಡ್ರಿ. ಈಗ ಮನೆಗೆ ಹೋಗಿ ನಾ ಅಡುಗೆ ಮಾಡ್ಬೇಕು. ಟೈಮ್ ಆಗಲೇ ಇಲ್ಲ, 8 ಗಂಟೆ ಆಯ್ತು. ನಾವು ಬಂದು ಈಗ 7 ಗಂಟೆಗೆ ಬಂದ್ವಿ. ನಾವು ಒಂದು ತಾಸು ಆತೇನ್ರಿ. ಯಾಕಂದ್ರೆ ನಾವು ಪ್ರತಿ ಸಲ ಬಂದಾಗ ಗದ್ಲ ಇರುತ್ತಿದ್ದೇ ಇಲ್ಲ. ಒಬ್ಬರು ಇರ್ತಿದ್ರು, ಅವ್ರಿಗೆ ಮಾಡಿದ ತಕ್ಷಣ ನಮಗೆ ಮಾಡ್ತಿದ್ರು. ಇವತ್ತು ಯಾಕೆ ಫುಲ್ ಗದ್ಲ. ಹಿರ तू कहाँ जा रही माँ? हमारे घर को नहीं चाह रही था. ಹಾಂ ಹಿರ, ಈಗ ಹಿರ ಸ್ಕೂಲ್ಗೆ ಹೊಂಟಾಳ್ರಿ. ಹಂಗಾಗಿ ಆಕಿ ಎಲ್ಲಿ ಬರಂಗಿಲ್ರಿ ಈಗ. ಓದಿಲ್ಲ ಹಿರ? ಸ್ಕೂಲ್ಗೆ ಹೊಂಟೆ ಓದಿಲ್ಲ ನೀನು? तुम्हारा स्कूल का नाम क्या माँ? नहीं बोलने आता. होमवर्क करी क्या? आज नहीं गई, संडे आज. देख हमारे घर में बिल्ली है. देख बिल्ली मच्छी बना रहे नहीं हमें, मच्छी बास को. हाँ जी यहाँ से देख. तुम्हारे घर में मच्छी बना रहे आज? नहीं, बाद में मच्छी. हिरा हिरा, तुम्हारे घर में मच्छी बना रहे नहीं? पकाई क्या तुम्हारा अम्मा? नहीं अभी मम्मी रोटी बनाई है ना. आवाज आ रहा देखो. है रोटी बना रही. तू बनाती नहीं क्या रोटी? है मम्मी नोड मत के फ्रेंडशिप बैंड नु कटकुंडाना. कौन बंदे हो? ಅದು ಯಾಡ್ ಸ್ಕೂಲ್ ಮೇ ಬಂದೆ. ಹೈ ಕ್ಯಾ ಅದು ಮತ್ತೆ ಯಾಡ್ ನೋಡೆ. ನಮಗೊಂದು ಸಿಕ್ಕಿಲ್ಲ. ನೋಡಿದ ಕೈಯಾಗ ಹಾಕೊಂಡೆ. ಸ್ಕೂಲ್ ಹೋಗಿದ್ರೆ ಸಿಗ್ತತೆ. मिन्ना जरा वेट कर बा, बाद में पकाते हैं, मच्छी डालते हैं. हां बा मी ಇಲ್ಲೇ ಐತಲ್ಲ ಫ್ರೆಂಡ್ಶಿಪ್ ಬ್ಯಾಂಡ್. ಇರು ಲಡ್ತಾ ಮಾವ. ನೋಡ್ಪ ನಾನು ಪಾರ್ಲರ್ ಹೋಗಿ ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಏನು ಮಾಡ್ದೆ ಅಂತ ಹೇಳಿದ್ರೆ ಮೀನನ್ನ ಫ್ರಿಜ್ ಒಳಗೆ ಇಟ್ಟಿದ್ವಿ ನಾವು. ಅದನ್ನು ತೆಗೆದು ಕ್ಲೀನಾಗಿ ಉಪ್ಪು ಮತ್ತು ಜೋಳದ ಹಿಟ್ಟು ಹಚ್ಚಿ ತೊಳೆದೆ. ಮತ್ತು ಈಗ ಅದಕ್ಕೆಲ್ಲ ಮಸಾಲೆನ ಕಲಿಸಿಟ್ಟು ನಾನು ಇವು ಫ್ರೈ ಮಾಡಕ್ಕೆ. ಈಗ ಏನೈತಲ್ರಿ ತೆಲೀರಿ ಸಾರು ಮಾಡಕ್ರಿ. ಫಸ್ಟ್ ಏನು ಮಾಡ್ತೀನಿ ಅಂತೇಳಿ ಸಾರು ಮಾಡ್ಕೊಂಡು ಆಮೇಲೆ ರೊಟ್ಟಿ ಮಾಡಿ ಲಾಸ್ಟಿಗೆ ಇವನ್ನ ಮೀನ ಕರೆದು ಬಿಡ್ತೇನೆ ರೀ. ಟೈಮ್ ಆಗಲಿ 8:30 ಆಯ್ತು. ಅಜಾ ಕೊಡೋ ಹತ್ತಾರ. ನಮ್ಮ ಪರಿಣಾಪ ಬಂದಾರಿಪ್ಪ. ಯಾಕಂದ್ರೆ ಹಾಸ್ಪಿಟಲ್ನಾಗ ಸಾನಿಯಾಗ ಮಾತಾಡ್ಸಿದ್ದೆ, ಮತ್ತು ಬಂದಿದ್ದಿಲ್ಲ ಆಕೆ. ಅವರು ಊರಿಗೆ ಅದೆಲ್ಲ ಹೋಗಿದ್ರಲ್ಲ, ಹಂಗಾಗಿ ಬಂದಿದ್ದಿಲ್ಲ. ಆಮೇಲೆ ನಮ್ಮ ಸಲ್ಮಾನ್ ಬಂದಾನ್ರಿ. ಸಲ್ಮಾನ ಹೆಂಗದೆ, ಆರಾಮದಿ? ಮಲ್ಲಿಗೆ ಬಂದಿಲ್ಲನಪ್ಪ? ಹೌದವಾ, ಚಾಚಿ ಪಾಪ ತಿನ್ನಿಸ್ತಿದ್ಲು ಬಂದು ಓಡೇ ಬರೋಕ್ಕೆ ಮುಂಜಾನೆ ಹೇಳೋದ್ರಾಗ ಹೆಂಗದಾಳ ಸಾನಿಯಾ ಅಂತಂದು ಹೇಳಿ. ಪಾಪ ಚಾಚಿ ಭಾಳ ಇದು ಮಾಡ್ಯದ. ಚಂದ ಅದಾವ? ಇಲ್ಲ, ಇನ್ನೂ ಏನು ಮಾಡಿಸಿಲ್ಲ. ಹಿಡಿಸ ನಮ್ದು 2 ದಿನ ಪುರ್ಸತ್ತೆ ಇಲ್ಲ ನಮಗೆ ವಿಡಿಯೋ ಮಾಡೋದತ್ತ. ಹಂಗಾಗಿ ಇದು ಮಾಡಿಲ್ಲ. ನಾಳೆ ನಸನ್ಕಾಯಿ ಕೊಟ್ಟನಂದ್ರೆ ಹಿಡಿತಾಳಕ್ಕೆ. ಮತ್ತು ಫಿಟ್ಟಿಂಗ್ ಇಲ್ದ ಮತ್ತು ಹಾಕಕ್ಕೆ ಬರಂಗಿಲ್ಲ. ಪ್ಯಾಂಟ್ ಏನು ನಡಿತೈತಿ? ಅದ ಟಾಪ. ಹಾಂ ಚಂದ ಐತಲ್ಲ? ಅಂತ ಇದ್ದಿದ್ದಿಲ್ಲ ಅವೆಲ್ಲ ಸ್ಟೋನಿನ ಅವೆಲ್ಲ ಇದ್ವು. ಅವು ಏನು ತೊಗೊಳೋದ ಸುಮ್ಮನೆ ಇಡೋದು ಮತ್ತು ಮೂಲಿಗೆ. ಇವಾದ್ರೆ ಮತ್ತೊಮ್ಮೆ ಹಾಕ್ಯಂತಾಳ. ಹಗರನ ಅದಾವ ಉಟ್ಕೊಳಕ. ಯಾವಾಗಾರ ಹಿಂಗೆ ಉಟ್ಕೊಳಕ್ಕೂ ಬರ್ತೈತೆ ಅದು. ಆಕೆ ಓಡ್ನಿ ನೋಡೇ ತೊಗೊಂಡಿರೋದು. ಆಕೆ ಅಡ್ರೆಸ್ ನೋಡಿ ಏನು ತೊಗೊಂಡಿಲ್ಲ. ಆಕೆ ಇದು ವೇಲ್ ನೋಡೇ ತೊಗೊಂಡಾಳ. ಆಕೆ ಫಸ್ಟಿಗೆ ನಾವು ಹೋಗ್ಲಿಗೆ ವೇಲ ತೋರಿಸಿದ್ರ ಅವ್ರು.
ನನಗೆ ಇದ್ರದ್ದು ಜೊತೆ ಡ್ರೆಸ್ ಕೊಟ್ಬಿಟ್ರೆ ನನಗೆ ಅದ ಬೇಕಂತ ನಿಂತ್ಬಿಟ್ಲ. ನಾ ಹೇಳಾಕತ್ತೀನಿ ಬೇರೆ ತಗೋ, ಲಂಗ ಇದ್ದಿತ್ತು ಅಲ್ಲಿ, ಅದನ್ನ ತಗೋ ಅಂದೆ. ಅಂದ್ರೆ ಲಂಗ ಟಾಪ್ ಇರ್ತಾವಲ್ಲ ಅಂತಾವು. ನಾವಲ್ಲೇ ಇದ ತೊಗೊಂತೀನಿ ಅಂದ್ಲ. ಆಮೇಲೆ ನಾನು ಈ ಸರ ಆಕೆ ಮೆತ್ತನೋ ತೊಗೊಂತಂದ್ಲಲ್ಲ, ಇವನ್ನ ತೊಗೊಂಬಿಡ ಅಷ್ಟು ನೀವು ಫ್ರಾಗಿಗೆ ಏನು ತೊಗೋಬೇಡ, ಅವು ಮತ್ತು ಗಂಟಿಗೆ ಜೋಡ ಅವು ಇಂಥವಾದ್ರೆ ಹಾಕ್ಯಂತೀರ ಅಂತೇಳಿ ಸುಮ್ಮನೆ ಇಂಥ ತೊಗೊಂಡು ಮೆತ್ತ ಅದಾವ ತೊಗೊಳದಾವ. ಅದ ನಾಳೆ ತೊಗೊಂಡೋಕಿನ್ನ ಸಣ್ಣ ಕಡೆಗೆ ಆಕೆ ತೋಳ ತಿಸ್ಕೊಂಡು ಇಕ್ಕಿದ ಡ್ರೆಸ್ಸಿಂದ ಫಿಟ್ಟಿಂಗ್ ಹಿಡಿಸ್ಕೊಂಡ್ ಬರ್ತೀನಿ. ಈಕಿ ಬುಬು ಒಂದು ಜೋಡಿ ಅಂದಕ್ಕೆ 2 ಜೋಡಿ ಹೊಡೆದ್ಲ ಅಲ್ಲಿ ಹೋಗೋದ್ರಾಗ. ಇಲ್ಲಪ್ಪ ತಗೋ ಬಿಟ್ರು ನೀನು. ಅಲ್ಲಿ ಹೋಗಿ ಹುಬ್ಳೆ ಕಾಲಿಟ್ವಿಲ್ಲ, ಆಕಿ ಕಣ್ಣಿಗೆಲ್ಲ ಚಪ್ಪಲ್ ಕಂಡ್ವಿಲ್ಲ, ನಿಂತು ಬಿಡ್ತಾವಡ ಅಲ್ಲಿ ಹೋಗಿ. ಅವು ಒಂದು ಡ್ರೆಸ್ ತಗೊಂಡ್ಲ, ಒಂದು ಡ್ರೆಸ್ ತಗೊಂಡ್ ಒಂದು ಡ್ರೆಸ್ ಕೊಡ್ಸಂಬಿಟ್ಟ ಸುಮ್ಮನೆ ಅಲ್ಲ. ಮತ್ತು ಆಮೇಲೆ ಏನಂದ ಅದನ್ನ ಅಂಗಡಿಯವ್ರು ತೋರ್ಸದ್ರಾಗಂದ್ರ, ಮಮ್ಮಿ ನನಗೆ ಶೊಟರ್ ಬೇಡ, ಚಪ್ಪಲ್ ಬೇಡ, ಏನು ಬೇಡ, ಅದೊಂದು ಡ್ರೆಸ್ ತೊಗೊಂಬಿಡು ನನಗೆ ಅಂದ್ಲ. ಅಲ್ಲ ಅದೊಂದು ತೊಗೊಂಬಿಡ ಅಂದ್ಲ. ಹ್ಞೂ ಅಂದ್ವಿ. ಮತ್ತು ಅಲ್ಲಿ ಚಪ್ಪಲ್ ಅಂಗಡಿಗೆ ಹೋದ್ವಿ ನಾನು ತೊಗೊಳಕ. ಮಮ್ಮಿ ನನಗೆ ಶೊಟರ ಬೇಡ, ಒಂದು ಜೋಡಿ ಚಪ್ಪಲ್ ಅಷ್ಟ ಕೊಡಿಸ್ಬಿಡ ಅಂದ್ಲ. ಹ್ಞೂ ಅಂತಂದು ಚಪ್ಪಲ್ ಕೊಡಿಸಿದ್ವಿ. ಆಮೇಲೆ ಇವ್ರು ಜರ್ಕಿನ್ ತೊಗೊಳಕತ್ತಾರ, ಸಾನಿಯಾ ಇವ್ರ ಎಲ್ಲರೂ ನೀವು ತೊಗೊಳಕತ್ತೀರಿ, ನನಗೆ ಶೊಟ್ರ್ ಬೇಡ, ತಂಡು ಹತ್ತಿ ನಾನು ಇದು ಹಾಕತ್ತೀನಿ, ನನಗೊಂದು ಜರ್ಕಿನ್ ಕೊಡಿಸ್ರಿ ನಿಂದ್ಲಲ್ಲೇ. ಆದ್ರೆ ಕೊಡಿಸ್ಬೇಕಂತ ನೋಡಿದ್ವಿ, ಆಕಿದ್ ಸೈಜ್ ಸಿಗ್ಲಿಲ್ಲ ಅಲ್ಲಿ. ಅದಕ್ಕೆ ಶೊಟ್ರ ತೊಗೊಂಡು ಏನು ಇಲ್ಲ ಇಲ್ಲ ಹಾಂ ಐತದ. ಇವ ದೊಡ್ಡದೈತ ಆಕಿ ಕತಿ ಕೇಳಿದ್ನಂದ್ರೆ ಏನಂತೀನಿ ಚಂದ ಅದಲ್ಲ ಪರಿಬಿ. ಹಾಕ್ಯಂದ್ರೆ ಒಂದು ಇದು ಚಂದ, ಬೇಜಾರಾಗಬಾರ್ದು. ಹಾಕ್ಯಾದ್ಮೇಲೆ ಹೊಸ ಬಟ್ಟೆ ಹಾಕ್ಯಾದ್ಮೇಲೆ ಯಾವಾಗ ಕಳೆದಿವಿ ಅನ್ನಿಸ್ಬಾರ್ದು. ಟೈಮ್ ನೋಡ್ರಿ ಇವಾಗ 6 ಗಂಟೆ ಆಗೈತ್ರಿಪ್ಪ. ಆಗಲೇ ಬೆಳಗ್ಗೆ ಹರಿದ್ಬಿಟ್ಟತ್ರಿ. 5 ಗಂಟೆಗೆ ಅಂದ್ರೆ ಆಗಲೇ ಚುಮ್ ಬೆಳಗ್ಗೆ ಹರಿಯೋಕೆ ಸ್ಟಾರ್ಟ್ ಆಕತ್ರಿ. ನಾನು ಜಲ್ದಿನೇ ಇದ್ದೀನಿ, ಯಾಕಂದ್ರೆ ತಮ್ಮನಾಗ ಡಬ್ಬಿ ಕಟ್ಟಕ್ಕೆ ಅಡುಗೆ ಮಾಡ್ಬೇಕಲ್ರಿ, ಲಘುನ ಮಾಡಿದ್ರೆ ಆತ ಅಂತೇಳಿ ಇದ್ದೀನಿ ರೀ. ಈಗ ನೋಡ್ರಿ ಎಷ್ಟು ಚಂದ ಬರತ್ತ ನೋಡ್ರಿ ಗುಬ್ಬಿ. ಅದ್ರಾಗ ನೀರೊಂದು ಖಾಲಿ ಆಗಿದ್ವು, ಮೇಲೆ ನೀರೊಂದು ಏರಿಸ್ಬಿಟ್ಟು ಅಲ್ಲಿ ವಾಲ್ ತಿರುಗಿ ಬಂದಿನಿ. ಬಾಬಾರ್ದೊಂದು ವಾಲ್ ತಿರುಗ್ಬೇಕ್ರಿ ಅಲ್ಲಿ. ಈಗ ನಮ್ಮ ನಜ್ಮಾ ಇದ್ಲಂದ್ರೆ ಹೇಳ್ತೀನಿ ರೀ ಅದೊಂದು ವಾಲ್ ತಿರುವು ಅಂತೇಳಿ, ಅವಾಗ ಮೋಟ್ರ್ ಹಾಕ್ತೀನಿ ರೀ. ರಾತ್ರಿ ಎಲ್ಲ ಮಳೆ ಬಂದೈತೆ ನೋಡ್ರಿ. ಅದೇ ಇನ್ನೂ ಮಳೆ ಮಾಡ್ಯೂ ಭಾಳ ಐತ್ರಿ. ಟೈಮ್ 7:30 ಆತ. ತಲೆ ಬಾಚಲ ಚಾ ಕುಡ್ದಿಲ್ಲ? ಕುಡಿದೆ. ಅದೇ ನಾನು ತಮ್ಮನಾಗ ರೆಡಿ ಮಾಡ್ಕೊಂಡು ಕರ್ಕೊಂಬಂದೇನಿ ರೀ ಇಲ್ಲಿ. ಆಮೇಲೆ ಅಕ್ಕಿದ ಗಾಡಿ ಬರೋದು ಒಮ್ಮೊಮ್ಮೆ ಕರೆಕ್ಟ್ 8:00 ಬರ್ತೈತೆ ರೀ, ಇಲ್ಲತ್ತಂದ್ರೆ 9 ಗಂಟೆ ಹಾಕೊಂಡಿರೋದು ಹಂಗೆ ಬರ್ತೈತೆ ರೀ. ಹಂಗೆ ನಾವು ಲೋಗನ ಬಂದೀವಿ. ಆಮೇಲೆ ಇನ್ನೂ ಸಾನಿಯಾ ಹೊಂಟಿಲ್ರಿಪ್ಪ. ಸಾನಿಯಾ ಇನ್ನೂ 1 ವಾರ ಲೇಟ್ ರೀ. ಮೊನ್ನೆ ಅವರು ಟೀಚರಿಗೆ ಫೋನ್ ಹಚ್ಚಿ ಹೇಳಿದ್ವಿ, ಹಿಂಗೆ ರೀ ಸಾನಿಯಾಗ ಆರಾಮಿದ್ದಿದ್ದಿಲ್ಲ ಟೀಚರ್ ಅಂತೇಳಿ. ಆಯ್ತು ತಗೋರಿ ಆಕೆ ರೆಸ್ಟ್ ಮಾಡಲಿ, ಫುಲ್ ಆರಾಮಾದ್ಮೇಲೆ ಕಳಿಸ್ರಿ ಅಂತ ಹೇಳಿದ್ರು. ಹ್ಞೂ ರೀ ಅಂತಂದು ಹೇಳಿದ್ವಿ. ಹೀಗೆ ಕೊಬ್ಬಕ್ಕೆ ನಾವು ಹೊಂಟಾಳ್ರಿ. ಅನ್ನ ಸಾರು ಆಮೇಲೆ ಉಪ್ಪಿನಕಾಯಿ ಕಟ್ಟಿದ್ದಾರೆ. ಅನ್ನ ಸಾರು ಮಾಡಿದೆ. ಪಲ್ಯ ಮಾಡ್ಬೇಕು ಅನ್ನೋದ್ರೊಳಗೆ ಅಂದ್ರೆ ಟೈಮ್ ಆಕತ್ ನಡಿವ ಬೇಡ ಅಂತಂದು ಹೇಳಿ ಬಂದೆ ರೀ ಈಕೆ ಕರ್ಕೊಂಡು. ಇಲ್ಲೇ ನಿಂದ್ರನ ಅಲ್ಲಿ ಹೋಗೋಣ? ಇಲ್ಲೇ ನಿಂದ್ರನ? ಇನ್ನೂ ಯಾವ ಹುಡುಗರು ಬಂದ ಇಲ್ಲ. ಅಂಗಡಿ ತೊಗೊಳೋದು ಹಾಲಿನ ಪ್ಯಾಕೆಟ್ ತೊಗೋಬೇಕಾ? ನಾನು ನಿನಗೆ ವ್ಯಾನ್ ಹತ್ತಿಸಿ ಕಳಿಸಮ್ಮ, ಹೋಗೋ ಮುಂದೆ ತೊಗೊಂಬರ್ತೀನಿ ಹಾಲಿನ ಪ್ಯಾಕೆಟ್. ತಮ್ಮನ್ನ ಅವ್ರ ಫ್ರೆಂಡ್ ಬಂದ್ರ ಅಂಥೇಳಿ ಅಲ್ಲಿ ಹೊಂಟಾಳ್ರಿ. ಇನ್ನೂ ಗಾಡಿ ಬಂದಿಲ್ಲ. ನನಗೆ ಹಾಲಿನ ಪ್ಯಾಕೆಟ್ ತೊಗೊಂಡು ಕೊಟ್ಟು ಹೋದ್ಲಾರ. ಈಗ ನಾ ತೊಗೊಂಬರ್ತೀನಿ ತೊಗೊಂಬಮ್ಮಿ, ಮತ್ತು ನೀನು ಅಲ್ಲಿ ಹೋಗ್ತೀಯ ಅಂತೇಳಿ 2 ಹಾಲಿನ ಪ್ಯಾಕೆಟ್ ತರ್ತಿದ್ದೆ. ಅಲ್ಲಿ ಹೋದ್ಲಾರ ತೊಗೊಂಬಂದು ಕೊಟ್ಟು ಬಂತು ನೋಡ್ರಿ ತಮ್ಮನ್ನ ವ್ಯಾನ. ತಮ್ಮನ್ನ ಹೋಗ್ತಾ ಇದ್ದಾಳೆ. ನೋಡ್ರಿ ನಾನು ತಮ್ಮನಾಗ ಬಿಟ್ಟು ಬಂದೆ ರೀ. ಬಿಟ್ಟು ಬಂದ ತಕ್ಷಣ ಸ್ವಲ್ಪ ಬಂಡೆ ತಿಕ್ಕಿದೆ.
ಈಗ ಸ್ವಲ್ಪ ಪಲ್ಯ ಮಾಡೋಣ. ಮೆಂತ್ಯ ಸೊಪ್ಪಿನ ಪಲ್ಯ. ಇದಕ್ಕೆ ಬೇಳೆ ಕುದಿಸಿಟ್ಟಿದ್ದೆ, ಬೇಳೆ ಕುದ್ದವು, ಬೇಳೆ ಹಾಕಿ ಮಾಡ್ತೀನಿ ರೀ ನಾನು. ಬೇಳೆ ಹಾಕಿ ಮಾಡಿದ್ರೆ ಟೇಸ್ಟ್ ಆಕತ್ರಿ. ಆಮೇಲೆ ಇದು ಮೆಂತ್ಯ ಸೊಪ್ಪು ಸ್ವಲ್ಪ ಇಸ ಇರ್ತೈತಲ್ರಿ, ಇಸ ಅನ್ಸಂಗಿಲ್ಲ ರೀ ಬೇಳೆ ಒಳಗೆ, ಚಲೋ ಅನಿಸ್ತೈತೆ ರೀ. ಇಸ ಹಂಗಿಲ್ಲ ರೀ ಪಲ್ಯ. ಹಾಗಾಗಿ ಬೇಳೆ ಹಾಕಿನ ನಾವು ಮಾಡ್ತೀವಿ ರೀ ಪಲ್ಯ ಯಾವಾಗಾದ್ರೂ ಮಾಡೋರು. ಕೆಲವೊಬ್ರು ಏನು ಮಾಡ್ತಾರಂದ್ರೆ ತತ್ತಿ ಹಾಕಿನೂ ಮಾಡ್ತಾರೆ. ಈಗ ಇದನ್ನು ಒಂದು 2-3 ನೀರಲ್ಲಿ ತೊಳೆದು ಇಟ್ಕೊಂಡೇನಿ ರೀ, ಒಗ್ಗರಣೆ ಕೊಟ್ಬಿಡ್ತೇನೆ ರೀ. ಇದು ನೋಡಿರಿ ಪಪ್ಪಾಯಿ ಎಲೆ ರೀ, ಇಲ್ಲೊಂದು ಎಲೆ ಐತೆ, ಅಲ್ಲೊಂದು ಎಲೆ ಐತೆ. ಈಗ ಇದನ್ನು ಸ್ವಲ್ಪ ಕ್ಲೀನಾಗಿ ತೊಳೆದು ಸಣ್ಣ ಮಿಕ್ಸಿ ಜಾರ್ ಒಳಗೆ ಒಂದು ಎಲೆ ರೀ ಈ ಥರ ಇದೆ, ಇಂಥದ್ದೊಂದು ಎಲೆ ತೊಗೊಂಡು ಸಣ್ಣಗೆ ಮುರಿದು ಅದನ್ನು ಏನು ಮಾಡ್ಕಂತ ಹೇಳಿದ್ರೆ ಪೇಸ್ಟ್ ಮಾಡ್ಬೇಕು. ಅದನ್ನ ಮಿಕ್ಸಿ ಒಳಗೆ ಒಂದು ಹನಿ ನೀರು ಹಾಕಿ ಪೇಸ್ಟ್ ಮಾಡಿ ಅದನ್ನು ಒಂದು ಕಾಟನ್ ಬಟ್ಟೆ ಒಳಗಾಗಲಿ ಅಥವಾ ನಾವು ಚಹಾ ಸೋಸ್ತೀವಲ್ಲ ಅಂತ ಜಲ್ಡಿ ಒಳಗಾರ ಆಗಲಿ ಅದನ್ನು ಸೋಸ್ಕೋಬೇಕ್ರಿ. ಸೋಸ್ಕೊಂಡು ಏನು ಮಾಡ್ಬೇಕಂತ ಹೇಳಿದ್ರೆ ಒಂದು ಟೀ ಸ್ಪೂನಷ್ಟು ಬೆಳಿಗ್ಗೆ ಎದ್ದ ತಕ್ಷಣ ಹೊಟ್ಟಿಗೆನ ಅಂದ್ರೆ ಮುಖ ತೊಗೊಂಡು ಚಾಗೆ ಕುಡಿಯೋಕ್ಕಿಂತ ಮುಂಚೆಗನ ಅದನ್ನೊಂದು ಟೀ ಸ್ಪೂನ್ ಕುಡಿಬೇಕ್ರಿ. ಅದು ಕುಡಿಯಪ್ಪ ಅಂತಂದು ಹೇಳಿದ್ರೆ ಒಟ್ಟು ಏನು ರೀ ಆಯಾಸ ಆಗಂಗಿಲ್ಲ. ಆಮೇಲೆ ಪದೇ ಜ್ವರ ಬರ್ತಿರ್ತಾವಲ್ಲ, ಜ್ವರ ಬರೋಂಗಿಲ್ಲ. ಆಮೇಲೆ ಎಸ್ಪೆಷಲಿ ಏನಪ್ಪ ಅಂತ ಹೇಳಿದ್ರೆ ಇದ್ರ ಕುಡಿಯೋದಂತ್ರ ಏನು ಬೆನಿಫಿಟ್ ಐತೆ ಅಂತ ಹೇಳಿದ್ರೆ ಅವು ಇದೈತಲ್ರಿ ಬಿಳಿ ರಕ್ತ ಕಣಗಳು ಅದು ಕಡಿಮೆ ಆಗಿದ್ದು ಆಟೋಮೆಟಿಕ್ ಇರ್ತಾವ್ರಿಪ್ಪ. ಇದು ಒಂದು ಅದಕ್ಕೆ ಭಾಳ ಮಸ್ತ್ ಔಷಧ ನೋಡ್ರಿ ಇದು. ಯಾಕೆ ಇದು ನಮಗೆ ಕುಲಕರ್ಣಿ ಅವರು ಹೇಳಿದ್ರು ನಮಗೆ ಡಾಕ್ಟ್ರು. ಅದು ಯಾವಾಗ ಅಂತ ಹೇಳಿದ್ರೆ ನಮ್ಮ ತಮ್ಮನಾಗ ಫುಲ್ ಆರಾಮಿದ್ದಿದ್ದಿಲ್ಲ ರೀ. ನಾವು ವ್ಲಾಗ್ ಚಾನಲ್ ಚಾಲೂ ಮಾಡೋಕ್ಕಿಂತ ಮುಂಚೆಗನ ಅವಾಗ ತಮ್ಮನಾಗ ಭಾಳ ಅಂದ್ರೆ ಭಾಳ ತ್ರಾಸ ಆಗ್ತೈತೆ ರೀ. ಬಿಳಿ ರಕ್ತ ಕಣ ಕಡಿಮೆ ಆಗಿ ಅವಳು ಹಿಂಗೆ ಫುಲ್ ವೀಕ್ನೆಸ್ ಆಗಿ ಕುಂತಲ್ಲೇ ಚಕ್ರ ಬರ್ತೈತಿ. ಆಮೇಲೆ ಕುತ್ಕೊಂಡ್ರೂ ಚಕ್ರ, ನಿಂತರೂ ಚಕ್ರ, ಎದ್ದು ಕುತ್ಕೊಂಡ್ರೂ ಚಕ್ರ, ಮಕ್ಕೊಂಡ್ರೂ ಚಕ್ರ, ಬರೇ ಚಕ್ರ ಬರೋದು. ಮಮ್ಮಿ ನನಗೆ ಚಕ್ರ ಬರುತ್ತೆ, ಹಿಡ್ಕೋರು ಅಂತಂದೇಳಿ ಅಷ್ಟು ಇದು ಮಾಡೋರಿಪ್ಪ ಮಕ್ಕಳು. ಅವ್ರ ಕಡೆ ಕರ್ಕೊಂಡು ಹೋಗೋದ್ರಾಗ ಅಂದ್ರೆ ಅವ್ರು ಹೇಳಿದ್ರಿ ಇದನ್ನು ಒಂದು 2 ದಿನ ಕುಡಿಸ್ರಿ ನೀವು, ಆಮೇಲೆ ನೋಡ್ರಿ ಹೆಂಗೆ ಆ್ಯಕ್ಟಿವ್ ಆಕಳ ಅಂತೇಳಿ. ಹಂಗೆ ಮಾಡಿದ್ರು ನಾವು. ಆಕೆ 1-2 ದಿನ ಕುಡಿಸಿದ್ರು ನಾವು, ಫುಲ್ ಆ್ಯಕ್ಟಿವ್ ಆಗಿಬಿಟ್ಲರಿಪ್ಪ. ಆಕೆ ಚಕ್ರ ಎಲ್ಲ ಕಡಿಮೆ ಹೋಯ್ತು. ಆಮೇಲೆ ಇದಕ್ಕೆ ಮಕ್ಕಳು ಊಟ ಮಾಡಂಗಿಲ್ಲ ನೋಡ್ರಿ, ಇವಾಗ ಜಾಸ್ತಿ ಹೊಟ್ಟೆ ಹಸು ಆಗಂಗಿಲ್ಲ ಅಂತಿರ್ತಾರಲ್ರಿ. ಇದನ್ನು ಕುಡಿಸಿದ್ವಿ ಅಂತಂದು ಹೇಳಿದ್ರೆ ಹೊಟ್ಟೆನೂ ಹಸು ಆಕತಿ, ಹುಡುಗರು ಆ್ಯಕ್ಟಿವ್ ಇರ್ತವೆ. ಸೊ ಹಂಗಾಗಿ ಈಗ ಮತ್ತು ನಮ್ಮ ಸಾನಿಯಾಗೂ ಆಕೆ ಭಾಳ ವೀಕ್ನೆಸ್ ಆಗಿಬಿಟ್ಟಾಳ್ರಿ. ಏನು ಊಟನೂ ಮಾಡೋಲ್ಲ ಏನಿಲ್ಲ. ಹಂಗಾಗಿ ಇದನ್ನು ಆಕೆ 1-2 ದಿನ ಕುಡಿಸ್ಬೇಕು ಅಂತಂದು ಹೇಳಿ ಇವನ್ನ ನಿನ್ನೆ ತರಿಸಿದ್ರು ನಾವು. ಅಮ್ಮ ಬಂದಿದ್ರಲ್ರಿ ನಿನ್ನೆ ಅವರು ಸತ್ತೂರ್ಲಿಂತ್ರ ವೀಡಿಯೋ ಮಾಡೋಕೆ ಅವರ ತೊಗೊಂಬಂದು ಕೊಟ್ಟಿದ್ರಪ್ಪ. ಇದನ್ನ ಅವ್ರಿಗೆ ಹೇಳಿದ್ವಿ ಅಮ್ಮ ಅಲ್ಲಿದ್ರು ತೊಗೊಂಬರಿಪ್ಪ ಅಂತೇಳಿ, ಅದ ತೊಗೊಂಬರ್ತೀನಿ ಅಂತ ಹೇಳಿದ್ರು ಅವರು. ನೀನು ತೊಗೊಂಬಂದು ಕೊಟ್ಟಾರಿ. ಈಗ ಸಾನಿಯಾಗ ಮಾಡಿ ಕುಡಿಸ್ತೀನಿ ರೀ ಅದನ್ನು. ಭಾಳ ಅಂದ್ರೆ ಭಾಳ ಚಲೋ ರೀ. ಬೇಕಂದ್ರೆ ನೀವು ಟ್ರೈ ಮಾಡಿರಿ ಒಂದು ಸಲ. ನಮಗೆ ಅವ್ರು ಡಾಕ್ಟ್ರನ್ನ ಹೇಳಿದ್ರು ನೀವು ಎಲ್ಲರೂ ಮನೆಯೊಳಗೆ ಎಲ್ಲರೂ ಕುಡಿಬೋದು, ಇದನ್ನೇನು ಆರಾಮಿಲ್ದವ್ರು ಅಷ್ಟೇ ಕುಡಿಬೇಕು ಅನ್ನಂಗೆ ಏನಿಲ್ಲ, ಆರಾಮಿದ್ದವರು ಕುಡಿಬೇಕು. ಅವ್ರು ಇನ್ನೂ ಆ್ಯಕ್ಟಿವ್ ಆಗ್ತಾರೆ. ಏನು ಜ್ವರ ಆಗಿರೋ ಏನು ಬರೋಂಗಿಲ್ಲ, ನೀವೆಲ್ಲರೂ ಕುಡಿಬೋದು ಮನೆಯೊಳಗೆ. ಮಿನಿಮಮ್ ಒಂದು ವಾರಕ್ಕೊಂದು ಸರನಾದರೂ ಇದನ್ನು ಕುಡಿಬೇಕು ಎಲ್ಲರೂ ಅಂತಂದು ಹೇಳ್ತಾರೆ ರೀ ಅವರು. ಆದ್ರೆ ಜಗ್ಗುರಿಪ್ಪ ನಮ್ಮ ತಮ್ಮನ ಅದು ಹೆಂಗೆ ಕುಡಿತಿದ್ಲು ಏನೋ ಗೊತ್ತಿಲ್ಲ ರೀ. ತಮ್ಮನ ಕುಡಿಯೋ ಮುಂದೆ ನಮ್ಮ ಮನೆಯವರು ಅಮ್ಮ ಎಲ್ಲರೂ ಮನೆಯೊಳಗೆ ಎಲ್ಲರೂ ಒಂದೊಂದು ಚಮಚ ಕುಡಿತಿದ್ರಿ ಇದನ್ನು. ಅವಾಗ ಈಗ ಮೊನ್ನೆ ಯಾವಾಗ ಅಮ್ಮಗೆ ಹಂಗೆ ಚಕ್ರ ಬರತ್ತನ್ನತ್ತಿದ್ದಲ್ರಿ, ಅವಾಗ ನಮ್ಮ ಅಮ್ಮಗೆ ಹೇಳಿ ಕಳಿಸಿದ್ರಂತ ನೋಡ್ರಿ ಕುಲಕರ್ಣಿ ಅವರು. ಪಪ್ಪಾಯಲ್ಲಿ ರಸ ಕುಡೀರಿ ನೀವು ಅಂತಂದು ಹೇಳಿ. ಮತ್ತು ಅಮ್ಮ ಕುಡ್ತಿದ್ರೇನು ರೀ 1-2 ಸರ. ಅದಕ್ಕೀಗ ನಮ್ಮ ಸಾನಿಯಾ ಕೊಡ್ಬೇಕಂತೇಳಿ ನಿನ್ನೆ ನನಗೆ ನೆನಪು ಬಂತು. ಆಕೆ ಸ್ವಲ್ಪ ಈಗ ವೀಕ್ನೆಸ್ ಅದಾಳ್ರಿ, ಕುತ್ಕೊಂಡು ಮ್ಯಾಲೆ ಇದ್ರೆ ಸ್ವಲ್ಪ ಚಕ್ರ ಬಂದು ಆಗತ್ತೈತೆ ಮಮ್ಮಿ ನನಗೆ ಅಂತಿರ್ತಾಳ್ರಿ ಆಕಿದು ನೋಡಿ ನನಗೆ ತಮ್ಮನಿಂದ ನೆನಪು ಬಂತು. ಹಾಗಾಗಿ ಈಕೆಗೂ ಕುಡಿಸ್ಬೇಕಂತಂದೇಳಿ ನಿನ್ನೆ ತರಿಸಿದೆ. ಅದನ್ನು ಈಗ ಮಾಡ್ತೀನಿ ರೀ ನಾನು. ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಈ ಥರ ಪೇಸ್ಟ್ ಮಾಡಿದ್ ನೋಡ್ರಿ. ಅದನ್ನ ಈ ಥರ ಮಾಡ್ಕೋಬೇಕ್ರಿ. ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟ ಮಾಡ್ಕೋಬೇಕ್ರಿ. ಈ ಥರ ಕುಡಿಬೇಕು ನೋಡ್ರಿ. ಅದ್ರ ಜೊತೆಗೆ ಇಲ್ಲಿ ಬೆಲ್ಲನ ಇಟ್ಕೊಂಡಾರ. ಫಸ್ಟ್ ನಮ್ಮ ಮನೆಯವ್ರು ಟ್ರೈ ಮಾಡಾತ್ತಾರ ರೀ. ಅಲ್ಲ ಕುಡ್ದೇ ಬಿಡು, ಮತ್ತು ಕುಡಿಯೋದು ಬಿಟ್ಟು ಮತ್ತೆ ಎಷ್ಟು ದಿನ ಆಗೈತಿ. ಮತ್ತು ಅಲ್ಲೇ ತಳಗಿ ಮನೆಗಿದ್ದ ಕುಡ್ದಿದ್ದದ. ಅದು ಯಾವಾಗ ಗೊತ್ತೇನೆ ತಮ್ಮನಾಗ ಆರಾಮಿಲ್ದಾಗ. ಹಾಂ ಕುಡೀರಿ ಮತ್ತೀಗ. ಭಯಂಕರ ಇಸ, ಬೇರೆ ಸಪ್ಪಿಕೆನ ಇಸನ ಭಾಳ ಕೆಟ್ಟ ಇಸ. ಎಷ್ಟು ದಿವಸ ಆಯ್ತಲ್ಲ ಅಷ್ಟ ಎಫೆಕ್ಟ್ ಐತಿ. ಪವರ್ಫುಲ್ ಅದ, ಅಷ್ಟ ಎಫೆಕ್ಟ್ ಐತಿ. ಹಂಗೆ ಬೆಲ್ಲ ತಿನ್ನೋದಕ್ಕಂತಿದಂಗಿಲ್ಲ. ಸುಮ್ಕೆ ಹೆಂಗದ ಇಸಾಕದ ಬಾಯೆಲ್ಲ ನಾಳೆ ಹತ್ತಿನ ತಗೊಂಡೇನೆ, ನಾಳೆ ಹತ್ತಿದ್ರೆ ಸಾಕೈತಿ. ಇದನ್ನ ಕುಡಿಯೋದು ಹೆಂಗ ಗೊತ್ತಾನ, ಡೈರೆಕ್ಟ್ ಗಂಟಲ ಹಾಕೊಳ್ಬೇಕು. ಅಂದ್ರೆ ಇಸಾಕ ಹಾಕ್ತಂಗಿಲ್ಲ, ಗುಳಿಗೆ ಹಾಕೊಂತೀವಲ್ಲ ಹಂಗ ಹಾಕೊಳ್ಬೇಕು ಸೀದಾ.
ವಿಷ ಮಾತ್ರ ಭಾಳ ಐತಿ, ಅಷ್ಟೇ ಎಫೆಕ್ಟಿವ್ ಐತಿ ಅದು. ಯಾವ ವಿಷ ಇರ್ತಾವಲ್ಲ ಅವು ಎಫೆಕ್ಟಿವ್ ಭಾಳ ಇರ್ತಾವ. ಹೌದು. ಆಕೆ ಎಲ್ಲದಾಳ? ಯಾರು ಸಂಬಂಧ ಮಾಡಿದ್ವಿ ಆಕೆ ಕುಡಿಯೋಕೆ? ಹೊರಗೆ ಸನೆ ಕುಂದ್ರತಳಗ. ಮತ್ತದನ್ನ ಯಾರು ಸಂಬಂಧ ಮಾಡಿ ನಾನು ಹಿಂಗ ಕುಡ್ದದ್ದ ನಿಮ್ಮ ಪಪ್ಪ. ಥ್ಯಾಂಕ್ ಯು ಸೋ ಮಚ್ ಪಪ್ಪ. ನಾ ಹಾಕ್ತೀನಿ ಬಾ ಇಲ್ಲಿ ಕಂಟಲ್ದಾಗ. ಫಸ್ಟಿಗೆ ಕೂಡ ಮುಂದೆ ಹಂಗೆ ಅನಿಸ್ತೈತಿ, ಆಮೇಲೆ ನಿನಗೆ ಇದಾಕತ್ತದ. ಏನು ಕೆಮ್ಮಿಂದ ಔಷಧ ಇರಂಗಿಲ್ಲ, ಹಂಗೈತದ ಅಷ್ಟ. ಅಷ್ಟೇನು ಇದು ಇಲ್ಲ, ಅದ ಘಾಟ. गप्पा ಸ್ವಲ್ಪ ಎಲ್ಲ ये अब्बा कैसा बोल रहे बोले वो चॉकलेट तेरी की कैसा का पी अच्छा होगा ते ತರ್ತಾರ ಚಾಕ್ಲೇಟ್ ತೊಗೊಂಬರ್ತಾರ. ಹಂಗೆ ಕುಡಿ ಫಸ್ಟ್ ಲಗು ಕುಡಿ. ಅವಲಕ್ಕಿ ತಿಂದ ಇದು ಮಾಡಂತೆ, ಅವ್ನ ಗುಳಿಗೆ ತೊಗೊಂತಿ. ಈಗ ಹೋಗ್ಬರೋಣ, ಹೋಗೋಣ ನೋಡ್ರಿ. ಹೋಗಿ ಕೇಳ್ಕೊಂಬರೋಣ. ಇದನ್ನ ಹಾಕಿ ಮ್ಯಾಲೆ ಏನು ದುಡ್ಡು ಕೊಡೋದಾಕತ್ತ. ನಾವು ಹೊಳ್ಳಿ ಇವನ್ನ ಎಲ್ಲ ಅವ್ನು ಕೊಟ್ಟು ನಮಗೆ ಹೊಳ್ಳಿ ರೊಕ್ಕ ಕೊಡ್ತಾರ. ಕೇಳ್ಕೊಂಬರೋಣ. ಯಾಕಂದ್ರೆ ಇವಾಗ ಯಾಕೆ ಮನಸ್ಸು ಬಂದೈತೆ ಅಂತ ಹೇಳಿದ್ರೆ, ನಮ್ಮ ರೇಷ್ಮಾ ಅಪ್ಪ, ನಮ್ಮ ಸಫ್ಯ, ಜೈರಾ, ನಮ್ಮ ನಸ್ರೀನ್, ಆಮೇಲೆ ಇವತ್ತು ನಮ್ಮ ಅರಿಪಾರ ಅಮ್ಮ ಎಲ್ಲರೂ ಈಗ ಕೋವೆ ಹಾಕ್ಯಂದಾರಿ. ಅದಕ್ಕೆ ನಮ್ಮ ರೇಷ್ಮಾ ಅಪ್ಪ ಏನಾಗತ್ತಾರ, ನೀನು ಒಂದು ಪತ್ತೆ ಹಾಕಿ ಕೋವೆ ತೊಗೊಂಬಿಡ, ಅದಕ್ಕೇನು ಭಾಳ ಆಗಂಗಿಲ್ಲ, ಅವು ಹಳೆ ಪತ್ತೆ ಹಾಕಿ ಮ್ಯಾಲೆ ರೊಕ್ಕ ಕೊಡೋದೇನು ಭಾಳ ಆಗಂಗಿಲ್ಲ, ನೋಡು ಬಂದಂದ್ರೆ ನೀನು ತೊಗೊಂಬಿಡು, ಚಲೋ ಆಕತಿ, ಚಂದ ಕಾಣಿಸ್ತಾವು ಅಂತಂದು ಹೇಳಾಕೊಂತಾರೆ. ಹಂಗಾಗಿ ನನಗೂ ತಲೆಗೆ ಬಂತ್ರಿ ಈಗ. ಹಿಂಗಾಗಿ ನೀ ಅದ್ರ ಸಂಬಂಧ ಐತಲ್ಲ, ಈಗ ಕೋವೆ ತಗೊಳ್ಳೋ ಸಂಬಂಧ ನೀನು ಸೀರೆ ತೊಗೊಳ್ತದಲ್ಲ ಈಗ. ಹಂಗೆ ಇಲ್ಲ, ಫಸ್ಟ್ ಕೇಳೋದ ಸೀರೆಯನ್ನು ಕಡಿಮೆ ರೇಟಿಗೆ ಬರ್ತೈತಿ, ಆದ್ರೆ ಇದು ಬಂಗಾರ ಅಲ್ಲ, ಹಂಗಾಗಿ ಕೇಳ್ಬೇಕು. ಅದಕ್ಕೆ ಕೇಳ್ಕೊಂಬರಕ್ಕೆ ಹೊಂಟೀವಿ ನಾವು ಹುಬ್ಳಿಗೆ. ಹಂಗೇನಾದ್ರೆ ಕಡಿಮೆ ಅನಿಸ್ಪ ಅಂತಂದು ಹೇಳಿದ್ರೆ ತೊಗೊಂಡ ಬಂದ್ಬಿಡತ್ರಿ. ಇಲ್ಲಿ ಇನ್ನೊಂದು ಮಾತು ಏನು ವಿಶೇಷ ರೀಪ ಅಂತ ಹೇಳಿದರೆ, ಎಲ್ಲ ಗುರು ಹಿರಿಯರು ಐತಲ್ರಿ, ಮುಂದಿನ ಎಂಗೇಜ್ಮೆಂಟ್ ಎಲ್ಲಿ ಮಾಡ್ಬೇಕಂತೇಳಿ ಫಿಕ್ಸ್ ಮಾಡ್ರ ಅಂತ ಹೇಳಿದ್ರೆ ಮನೆ ಮುಂದೆ ರೀ. ಅದು ಯಾರ ಮನೆ ಮುಂದೆ ಅಂತ ಹೇಳಿದ್ರೆ ನಮ್ಮ ಬಾಬಾರ ಮನೆ ಮುಂದೆ ರೀ. ಯಾಕಂದ್ರೆ ಇಲ್ಲೇ ಫ್ಯಾಮ್ಲಿ ಎಲ್ಲ ಇಲ್ಲೇ ಐತಲ್ರಿ, ಹಾಗಾಗಿ ಇಲ್ಲೇ ಮಾಡಿದ್ರೆ ಚಂದ ಆಕತಿ ಅಂತಂದು ಹೇಳಿ ಈಗ ಎಲ್ಲರೂ ಕೂಡ ನಿರ್ಧಾರ ಮಾಡ್ಯಾರ. ಅದು ಎಂಗೇಜ್ಮೆಂಟ್ ಇಲ್ಲೇ ಆಕತಿ. ಅಂದ್ರೆ ಮನೆ ಮುಂದೆ ಮಾಡೋದು ಒಂದು ಚಂದ. ಹೆಂಗೆ ಅಂತ ಹೇಳಿದ್ರೆ ಮನೆ ತುಂಬ ಬಂದು ಬಳಗ ಎಲ್ಲ ಸಂಬಂಧಿಕರು ಇರ್ತಾರೆ, ಹಂಗೆ ಓಡಾಡ್ಕೊಂತ ಮನೆ ಮುಂದೆ ಮಾಡಕ್ಕೆ ಎಷ್ಟು ಚಂದ ಕಾಣಿಸ್ತದೆ, ಮನೆಗೂ ಒಂದು ಕಳ. ಸೊ ಹಾಗಾಗಿ ಮನೆ ಮುಂದೆನೇ ಮಾಡಾಕತ್ತೈತ್ರಿ. ಆಮ್ಯಾಗ ಸಾಮಾನ್ಯ ಮನೆ ಒಯ್ಯಕ್ಕಾಗಲಿ, ತರಕ್ಕಾಗಲಿ, ಹೋಗೋಕ್ಕಾಗಲಿ, ಬರೋಕ್ಕಾಗಲಿ ಭಾಳ ಈಜಿ ಅನ್ಸೈತಿ. ಆಮ್ಯಾಗ ಮನೆ ಅಂದ್ರೆ ನಮ್ಮ ಒಂದೇ ಮನೆಯಲ್ಲಿ ಇಲ್ಲಿ ಸಿಕ್ಕಾಪಟ್ಟಿ ಮನೆ ಅದಾವು, ಹಿಂಗಾಗಿ ಏನೋ ಪ್ರಾಬ್ಲಮ್ ಆಗಂಗಿಲ್ಲ. ಹಿಂಗಾಗಿ ಐತಲ್ರಿ, ನಮ್ಮ ಅವರೆಲ್ಲ ನಮ್ಮ ಅಣ್ಣಾರೆಲ್ಲ ಸೇರೈತಲ್ರಿ, ಇಲ್ಲಿ ತಾಜ್ನಗರ ಮನೆ ಮುಂದೆ ಮಾಡೋಣ ಅಂತೇಳಿ ಅನ್ಕೊಂಡೆ ನಾವು. ಸೊ ಈಗ ಹುಬ್ಳಿ ಒಬ್ಬರನ್ನ ಫಸ್ಟ್ ಆಗಂದ್ರೆ ಈಗ ಸರಿ ತಮ್ಮನ ಬರೋದ್ರೊಳಗೆ ಹೋಗಿ ಬಂದ್ಬಿಡಂತ, ಇಲ್ಲಾಂದ್ರೆ ಮತ್ತೆ ತಮ್ಮನ ಬಂದು ಚಾಲು ಮಾಡ್ತಾಡಕ ನಾನು ಬರ್ತಿದ್ಯಾ ಅಂತೇಳಿ.